ಎಚ್ಚರಿಕೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಪೇಪರಲ್ಲಿ ಈ ಒಂದು ಫೋಟೋಗಳನ್ನು ಬಳಸಬೇಡಿ. ಎಚ್ಚರ. ಅದ್ಯಾವುದಂದ್ರೆ, ನಿಮ್ಮ ಕುಟುಂಬದ ಪಿಕ್ಚರ್, ನಿಮ್ಮ ಹೆಂಡತಿ, ತಂದೆ, ತಾಯಿ, ಮಕ್ಕಳು ಅವ್ರು ಇರ್ತಕ್ಕಂಥ ಏನಾದರೂ ಪಿಕ್ಚರನ್ನು ಹಾಕೋದ್ರಿಂದ ಅವರು ಕಾಲಕ್ರಮೇಣವಾಗಿ ದೂರ ಆಗ್ತಾರೆ. ಎಚ್ಚರವಾಗಿ ಇರಿ. ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನೋಡಿ, ಪ್ರತಿಯೊಂದು ವಿಚಾರದ ಅದ್ಭುತವಾಗಿರ್ತಕ್ಕಂಥ ವಿಚಾರ ಸಾರಗಳನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಪ್ರತಿಯೊಬ್ಬರು ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇವತ್ತಿನ ವಿಚಾರ, ಮೊಬೈಲ್ನಲ್ಲಿ ಯಾವ ವಾಲ್ಪೇಪರನ್ನು ಬಳಸೋದ್ರಿಂದ ಒಳ್ಳೆಯದು. ನಮಗೆ ಗೊತ್ತು, ನಮ್ಮ ದೇಹಕ್ಕೆ ಯಾವ ಊಟ ಆಗಿ ಬರಲ್ಲಲ್ವಾ, ಅದನ್ನು ನಾವು ಮಾಡಕ್ಕೆ ಹೋಗಲ್ಲ. ಯಾಕಂದರೆ ಅದರಿಂದ ನಮಗೆ ಅನಾರೋಗ್ಯ ತೊಂದರೆ ಆಗುತ್ತೆ ಅಂತ. ಎಚ್ಚರಿಕೆ. ಅದು ಕರೆಂಟ್ ಇರುತ್ತೆ, ಯಾವುದೋ ಒಂದು ಕರೆಂಟ್ ವೈರ್ ಬಿದ್ದೋಗಿರುತ್ತೆ, ಅದು ಹಿಡ್ಕೊಂಡ್ರೆ ಶಾಕ್ ಹೊಡಿದ್ದು ಗೊತ್ತಲ್ವ ನಮಗೆ. ಅದರಿಂದ ದೂರ ಇರ್ತೀವಿ. ಯಾವುದರಿಂದ ಹತ್ರ ಇರಬೇಕು, ಯಾವುದಕ್ಕೆ ಅದಕ್ಕೆ ಹತ್ರ ಇರ್ತೀವಿ. ಹಾಗಾಗಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಪೇಪರಲ್ಲಿ ಈ ಒಂದು ಫೋಟೋಗಳನ್ನು ಬಳಸಬೇಡಿ. ಎಚ್ಚರ. ಅದ್ಯಾವುದಂದ್ರೆ, ನಿಮ್ಮ ಕುಟುಂಬದ ಪಿಕ್ಚರ್, ನಿಮ್ಮ ಹೆಂಡತಿ, ತಂದೆ, ತಾಯಿ, ಮಕ್ಕಳು ಅವ್ರು ಇರ್ತಕ್ಕಂಥ ಏನಾದರೂ ಪಿಕ್ಚರನ್ನು ಹಾಕೋದ್ರಿಂದ ಅವರು ಕಾಲಕ್ರಮೇಣವಾಗಿ ದೂರ ಆಗ್ತಾರೆ. ಎಚ್ಚರವಾಗಿ ಇರಿ. ಅಂದ್ರೆ ಏನು ಹಾಕ್ಬೋದಪ್ಪ, ಇದನ್ನೂ ಇದೆಯಾ ಶಾಸ್ತ್ರ ಅಂತ ನೀವು ಕೇಳ್ತಾ ಇದ್ದೀರಲ್ವ? ಖಂಡಿತ ಇದೆ, ಯಾಕಿಲ್ಲ. ನಮ್ಮ ಪ್ರತಿನಿತ್ಯದ ಜೀವನದ ಜಂಜಾಟದಲ್ಲಿ ನಾವೆಲ್ಲ ಏನೆಲ್ಲ ಸರಳೀಕರಿಸಿ ಜೀವನ ಮಾಡ್ತಾ ಇದ್ವು, ಅದಕ್ಕೆ ತಕ್ಕ ಶಿಕ್ಷೆನೇ ಇದಾಗಿದೆ. ಹಿಂದೆ ಎಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಫೋನ್ ಇರಲಿಲ್ಲ, ಎಲ್ಲ ಪತ್ರದ ಮುಖಾಂತರ ಇತ್ತು, ಬರವಣಿಗೆಯ ಮುಖಾಂತರ ಇತ್ತು, ಭಾವನೆಗಳ ಮುಖಾಂತರ ಇತ್ತು. ಆ ಪತ್ರ ಬರೆದು ಯಾರಿಗಾದ್ರೂ ಕಳಿಸಿದ್ರೆ ಓದಿ ಅದನ್ನ ಪೆಟ್ಟಿಗೆಯಲ್ಲಿಟ್ಟು ಭದ್ರವಾಗಿ ಇಟ್ಕೊಂತಿದ್ರು. ಆ ಭದ್ರವಾಗಿ ಇಟ್ಕೊಳ್ಳೋದು ಚರ, ಅದು ಸ್ಥಿರವಾಗಿರ್ತಿತ್ತು. ಒಂದು ಪೆಟ್ಟಿಗೆ, ಪತ್ರಿಕೆ ಓದಿ ಭಾವನೆಗಳು ಅರ್ಥ ಮಾಡ್ಕೊಂಡು ಪೆಟ್ಟಿಗೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊತಿದ್ರು. ಹಾಗಾಗಿ ಅವರ ಪ್ರೀತಿ ಭಾವನೆಗಳು ಅವಿನಾಭಾವವಾಗಿರ್ತಿತ್ತು. ಈಗಿನ ದಿನಮಾನದಲ್ಲಿ ಏನಾಗುತ್ತೆ, ನಮ್ಮ ಮೊಬೈಲನ್ನ ಪೆಟ್ಟಿಗೆಯಲ್ಲಿ ಎಲ್ಲರದು ಫೋಟೋಸು, ಭಾವನೆಗಳನ್ನ ನಾವು ಹಾಕೊಳ್ಳೋದ್ರಿಂದ ಅಲ್ಲಿ ಚರ ಆಗುತ್ತೆ, ಅದು ಚಂಚಲವಾಗುತ್ತೆ, ಅದು ನಶಿಸಿ ಹೋಗುತ್ತೆ. ಭಾವನೆ, ಭಕ್ತಿ, ಪ್ರೀತಿ, ವಾತ್ಸಲ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಯಾರು ಹೆಚ್ಚೆಚ್ಚಾಗಿ ಫೋಟೋಗಳನ್ನ ಮೊಬೈಲಲ್ಲಿ ಇಟ್ಕೋಬೇಡಿ, ತೆಗಿಬೇಡಿ. ಅದರಿಂದ ನಿಮ್ಮ ಆಯಸ್ಸು ಕೂಡ ಕಡಿಮೆ ಆಗುತ್ತೆ. ಈ ವಿಚಾರ. ಇಲ್ಲಿ ಟಾಪಿಕ್ ಬರ್ತೀನಿ, ವಿಷಯಕ್ಕೆ ಬರ್ತೀನಿ. ಏನಪ್ಪಾ ಅಂದ್ರೆ, ಮೊಬೈಲ್ ನಂಬರ್ ವಿಚಾರದ ಕುರಿತು ತಿಳಿಸಿದ್ದೆ. ಈಗ ಮೊಬೈಲ್ ವಾಲ್ಪೇಪರ್ ಯಾವ ರೀತಿ ಇರಬೇಕು, ಯಾವುದನ್ನ ಹಾಕೊಳ್ಬೇಕು, ಯಾವ್ದನ್ನ ಹಾಕಿದ್ರೆ ಒಳ್ಳೆಯದು, ಯಾವ್ದನ್ನ ಹಾಕಿದ್ರೆ ಕೆಟ್ಟದ್ದು ಅಂತ ಹೇಳಿದ್ರೆ ಒಳ್ಳೆಯದನ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವರಿಗೆ ಶೇರ್ ಮಾಡಿ, ಮಾಹಿತಿ ಇಷ್ಟ ಆಗಿದೆ. ಈಗ ಯಾರು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿದ್ದೀರ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ನಂಬರ್ಗಳೇನಿದೆಯೋ ಅದನ್ನ ಎಲ್ಲ ಬರೆದು ವೈಟ್ ಶೀಟಲ್ಲಿ ಕೆಂಪು ಇಂಕಲ್ಲಿ ಬರೆದು ಫೋಟೋ ಹೊಡ್ಕೊಂಡು ಅದನ್ನ ನಿಮ್ಮ ಮೊಬೈಲ್ ವಾಲ್ಪೇಪರ್ ಆಗಿಟ್ಟೋದ್ರಿಂದ ಅದರ ಒಂದು ಫಲ ನಿಮಗೆ ದೊರೆಯುತ್ತೆ. ಅದೇನಪ್ಪಾ ಅಂತಂದ್ರೆ, ಈ 1, 10, 19, 28 ಸಂಖ್ಯೆಗೆ ಯಾವ ಗ್ರಹಗಳು ಮಿತ್ರರಾಗಿರ್ತಾರೋ, ಯಾವ ಗ್ರಹಗಳು ಶತ್ರುಗಳಾಗಿರ್ತಾರೋ ಆ ಗ್ರಹಗಳ ಸಂಖ್ಯೆಗಳ ಅನುಸಾರವಾಗಿ ಅದರಲ್ಲಿ ಇರುತ್ತೆ. ಅದನ್ನ ನೀವು ಬರೆದು ಹಾಕೊಳ್ಳೋದ್ರಿಂದ ಒಂದು ವೃತ್ತಾಕಾರ ಮತ್ತು ಚೌಕಾಕಾರ, ತ್ರಿಭುಜಾಕಾರವಾಗಿ ಅದು ಕೆಲಸ ಮಾಡುತ್ತೆ. ಆವಾಗ ನಿಮ್ಮ ಮೇಲೆ, ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಶುಭ ಪರಿಣಾಮವನ್ನು ಬೀರುತ್ತೆ. ಇದನ್ನ ನಾವು ವಾಸ್ತುಶಾಸ್ತ್ರದಲ್ಲಿ ಪೈರಾಕಾರ್ಡ ಮುಖಾಂತರ ಬಳಸ್ತೀವಿ, ಮತ್ತು ಯಂತ್ರಶಾಸ್ತ್ರಗಳಲ್ಲಿ ಗ್ರಹಗಳ ಯಂತ್ರದಲ್ಲಿ ಬಳಸ್ತೀವಿ, ಮತ್ತು ವೇದಸಾರದಲ್ಲಿ ನವಗ್ರಹ ಪೂಜೆ, ಸಪ್ತ ಮಾತೃಕೆಯರ ಪೂಜೆ, ಈಗ 10 ಹಲವಾರು ಕಡೆ ಬಳಸ್ತೀವಿ.
ಅದರ ಆಧಾರಿತವಾಗಿ ಬಂದಿರತಕ್ಕಂಥದ್ದು ಈ ಒಂದು ವಾಲ್ ಪೇಪರ್ ವಿಚಾರ. ಹೀಗೆ ಮುಂದಿನ ದಿನಾಂಕ 2, 3, 4, 5, 6, 7, 8, 9 ಈ ನಂಬರಲ್ಲಿ ಹುಟ್ಟಿದವರು ಯಾರಿಗೆಲ್ಲ ಬೇಕು ಸಪ್ರೇಟ್ ಆಗಿ ಬಂದು ನಮ್ಮ ಕಚೇರಿಗೆ ಮೀಟ್ ಮಾಡಬಹುದು. ಇಲ್ಲಾಂದ್ರೆ ಮುಂದಿನ ವಿಡಿಯೋದವರೆಗೂ ಕಾಯ್ಬೇಕಾಗುತ್ತೆ. ಇದೇ ತರವಾಗಿರ್ತಕ್ಕಂಥ ಅದ್ಭುತ ವಿಚಾರಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಅಸ್ಟ್ರಾಲಜಿ ಆಗಿರ್ಬೋದು, ಜ್ಯೋತಿಷ್ಯ, ವಾಸ್ತು, ಮೊಬೈಲ್ ನಂಬರು, ಸಂಖ್ಯಾಶಾಸ್ತ್ರ, ಆಯುರ್ವೇದಿಕ್ ವಿಚಾರ, ಪಂಚಕರ್ಮದ ವಿಚಾರ, ಹೀಗೆ 10 ಹಲವಾರು ವಿಚಾರಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಮುಂದಿನ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭವಾಗಿ ಶುಭ ಮತ್ತು ನಮಸ್ಕಾರ.